ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಮನೋರಂಜನೆ ನೀಡುತ್ತಿದ್ದು, ಈ ವಾರ ಅತಿಥಿಗಳ ಆಗಮನದಿಂದ ಬಿಗ್ ಬಾಸ್ ಮನೆ ಮತ್ತಷ್ಟು ಕಳೆಗಟ್ಟಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳಾದ ತ್ರಿವಿಕ್ರಮ್, ಮೋಕ್ಷಿತಾ ಪೈ, ರಜತ್, ಚೈತ್ರ ಕುಂದಾಪುರ ಹಾಗೂ ಉಗ್ರಂ ಮಂಜು ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು, ಶೀಘ್ರದಲ್ಲೇ ಹಸೆಮಣೆ ಏರಲಿರುವ ಉಗ್ರಂ ಮಂಜು ಅವರ ಬ್ಯಾಚುಲರ್ ಪಾರ್ಟಿ ಆಚರಿಸಿದ್ದಾರೆ. ಮನೆಗೆ ಬಂದಿರುವ ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಬಿಗ್ ಬಾಸ್ ಮನೆಯ ಈಗಿನ ಸ್ಪರ್ಧಿಗಳ ಕರ್ತವ್ಯವಾಗಿತ್ತು. ಮೊದಲೆರಡು ದಿನ ಎಲ್ಲಾ ಸ್ಪರ್ಧಿಗಳು ಅವರನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಗಿಲ್ಲಿ ಮಾತ್ರ ಅವರ ಮಾತಿನಿಂದಲೇ ಅತಿಥಿಗಳಿಗೆ ಟಾರ್ಚರ್ ಕೊಡ್ತಿದ್ರು. ಇದರಿಂದ ಸಿಟ್ಟಿಗೆದ್ದ ಉಗ್ರಂ ಮಂಜು ಹಾಗೂ ರಜತ್ ಪದೇ ಪದೇ ಗಿಲ್ಲಿ ಮೇಲೆ ಕೂಗಾಡ್ತಿದ್ರು. ಮೊದಲು ಅತಿಥಿಗಳ ಮೊಂಡಾಟಕ್ಕೆ ಜಗ್ಗದ ಬಗ್ಗದ ಗಿಲ್ಲಿ ತಮ್ಮದೇ ಶೈಲಿಯಲ್ಲಿ ಕೌಂಟರ್ಗೆ ಪ್ರತಿ ಕೌಂಟರ್ ಕೊಡ್ತಾ ಅತಿಥಿಗಳಿಗೆ ಯಾಕಾದ್ರೂ ಬಂದ್ವಪ್ಪ ಅನ್ನುವಷ್ಟು ಮಾಡಿದ್ರು. ಆದ್ರೆ ಇದರ ಪರಿಣಾಮ ಮನೆ ಮಂದಿ ಮೇಲೆ ಬೀಳುತ್ತಿದೆ ಎನ್ನುವುದು ಗೊತ್ತಾಗಿದ್ದೆ ತಡ ಗಿಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ರು. ಅಂತೂ ಗಿಲ್ಲಿ ಮನೆ ಮಂದಿಗಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಿರುವ ವಿಡಿಯೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಡಿಯೋ ನೋಡುತ್ತಿದ್ದಂತೆ ಗಿಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೋಪಗೊಂಡಿದ್ದು, ಮಾಜಿ ಸ್ಪರ್ಧಿಗಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಬಾಕ್ಸ್ ಗಳನ್ನ ಆಫ್ ಮಾಡಿಕೊಳ್ಳುವಷ್ಟು ಕಮೆಂಟ್ ಮಾಡಿ ಗುಡುಗಿದ್ದಾರೆ. ಒನ್ ಮ್ಯಾನ್ ಶೋ ಆಗಿರುವ ಗಿಲ್ಲಿಯನ್ನ ಕುಗ್ಗಿಸೋಕೆ ಬಿಗ್ ಬಾಸ್ ತಂಡದವರೇ ಅತಿಥಿಗಳ ಹೆಸರಿನಲ್ಲಿ ಮಾಜಿ ಸ್ಪರ್ಧಿಗಳನ್ನು ಕಳಿಸಿದ್ದಾರೆ ಎನ್ನುವ ಆರೋಪ ಜೋರಾಗಿ ಕೇಳಿಬರುತ್ತಿದೆ. ಕಳೆದೊಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಚರ್ಚೆಯಾಗುತ್ತಿದ್ದು, ನೆಟ್ಟಿಗರು ನೇರವಾಗಿ ಬಿಗ್ ಬಾಸ್ ತಂಡಕ್ಕೆ ಹಾಗೂ ವಾಹಿನಿಗೆ ಇದೇ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಈ ಬಗ್ಗೆ ಈ ವಾರಾಂತ್ಯಕ್ಕೆ ಸ್ಪಷ್ಟನೆ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಅತಿಥಿಗಳ ಆಗಮನದಿಂದ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬದಲಾವಣೆ ಆಗಿದೆ. ಅದೇನಂದ್ರೆ, ಸದಾ ಕಿತ್ತಾಡುತ್ತಿದ್ದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಈ ವಾರ ಗೆಳೆತನ ಮೂಡಿದೆ. ಗಿಲ್ಲಿ ಹಾಗೂ ಅಶ್ವಿನಿ ಗೌಡರ ಮಧ್ಯೆ ಮೊದಲಿಂದನೂ ಕಿತ್ತಾಟ ನಡೀತಾನೆ ಇತ್ತು. ಇವರಿಬ್ರು ಒಮ್ಮೆ ಆದ್ರೂ ಕೂಡ ಪ್ರೀತಿಯಿಂದ ಮಾತನಾಡಿದ ಉದಾಹರಣೆಗಳೇ ಇಲ್ಲ. ಆದ್ರೆ ಈ ವಾರ ಅದೆಲ್ಲವೂ ಅದಲು ಬದಲಾಗಿದೆ. ಮನೆಯವರ ತಂಟೆಗೆ ಬಂದಿರುವ ಅತಿಥಿಗಳ ವಿರುದ್ಧ ಅತಿಥಿಗಳು ಬಂದಿರೋದು ಅಶ್ವಿನಿ ಹಾಗೂ ಗಿಲ್ಲಿಗೆ ಕೋಪ ತರಿಸಿದೆ. ಈ ಕಾರಣದಿಂದಲೇ ಇವರಿಬ್ಬರು ಒಂದಾಗಿದ್ದಾರೆ. ನಾವು ಫ್ಯಾಮಿಲಿ ಎಷ್ಟು ಬೇಕಾದ್ರೂ ಕಿತ್ತಾಡಿಕೊಳ್ಬಹುದು, ಆದ್ರೆ ಬೇರೆ ಮನೆಯವರು ಬಂದು ನಮ್ಮ ಮನೆಯ ಬಗ್ಗೆ ಮಾತನಾಡಿದ್ರೆ ಹೇಗೆ ಸಹಿಸಿಕೊಳ್ಳೋದು ಎಂದು ಗಿಲ್ಲಿ ಕೇಳಿದ ಪ್ರಶ್ನೆಗೆ ಅಶ್ವಿನಿ ಗೌಡ ಫುಲ್ ಖುಷಿಯಾಗಿದ್ದು, ನಾವು ಫ್ಯಾಮಿಲಿ ಅನ್ನೋದು ಈಗ ಗೊತ್ತಾಯ್ತಾ, ಇದೇ ಮನಸ್ಸು ಮುಂದಿನ ವಾರದಲ್ಲೂ ಇರಲಿ ಎಂದು ನಕ್ಕಿದ್ದಾರೆ. ಸದ್ಯ ಇವರಿಬ್ಬರಿಗೂ ಒಬ್ಬರಿಗೊಬ್ಬರು ಸಪೋರ್ಟ್ ನೀಡುತ್ತಿದ್ದು ವೀಕ್ಷಕರಿಗೆ ಖುಷಿಯಾಗಿದೆ. ಈ ಸ್ನೇಹ ಹೀಗೆ ಮುಂದುವರಿಯಲಿ ಎಂದು ವೀಕ್ಷಕರು ಹಾರೈಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.